ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿಯಿಂದ, ರಾಜೀನಾಮೆಯಿಂದ, ಪದೋನ್ನತಿಯಿಂದ, ಆ ಕಾರಣಗಳಿಂದ ತೆರವಾಗಿರತಕ್ಕಂಥ ಹುದ್ದೆಗಳನ್ನು ಕಳೆದ 9 ವರ್ಷಗಳಿಂದ ಅನುಮತಿ ಕೊಟ್ಟಿರಲಿಲ್ಲ, ಸರ್ಕಾರ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ರೀತಿಯೊಳಗೆ ಸದನದ ಹೊರಗಡೆ ಹಲವಾರು ಸಂಘಟನೆಯವರು, ಮಾಧ್ಯಮಿಕ ಶಾಲಾ ನೌಕರ ಸಂಘ ಇರ್ಬೋದು, ಪದವಿ ಪೂರ್ವ ನೌಕರ ಸಂಘ ಇರ್ಬೋದು, ಪ್ರಾಂಶುಪಾಲರ ನೌಕರ ಸಂಘ ಇರ್ಬೋದು, ಹಲವಾರು ಹೋರಾಟಗಳನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಿದ್ದರು. ವಿಧಾನ ಪರಿಷತ್ನೊಳಗೆ ಶಿಕ್ಷಕರ ಮತಕ್ಷೇತ್ರ ಮತ್ತು ಪದವೀಧರ ಮತಕ್ಷೇತ್ರದಿಂದ ಪ್ರತಿನಿಧಿಸ್ತಕ್ಕಂಥ ನಾವು ವಿಧಾನ ಪರಿಷತ್ ಸದಸ್ಯರು, ನಾವು ಕೂಡ ಸರ್ಕಾರದ ಗಮನವನ್ನು ಈ ವಿಷಯದ ಕುರಿತು ಸೆಳೆದಿದ್ವಿ. ಬಹಳ ವರ್ಷಗಳ ಒಂದು ಹೋರಾಟದ ಫಲವಾಗಿ ಇವತ್ತು ಸರ್ಕಾರ 2016ರಿಂದ 2020ರವರೆಗೆ ಅಂದರೆ 5 ವರ್ಷಗಳ ಅವಧಿಯೊಳಗೆ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳಲ್ಲಿ ಏನು ಹುದ್ದೆಗಳು ತೆರವಾಗಿದ್ದಾವೆ ಆ ಎಲ್ಲ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಇವತ್ತು ಆರ್ಥಿಕ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಿದೆ. ಯಾಕಂದರೆ ಪರಿಸ್ಥಿತಿ ಇಷ್ಟೊಂದು ಕೆಟ್ಟು ಹೋಗಿತ್ತಂದ್ರೆ ಶಾಲೆ ಕಾಲೇಜುಗಳನ್ನು ಮುಚ್ಚುವ ಸ್ಥಿತಿ ಬಂದಿತ್ತು. ಆ ಒಂದು ಹಿನ್ನೆಲೆಯೊಳಗೆ ಇವತ್ತು ಸರ್ಕಾರ ಆರ್ಥಿಕ ಇಲಾಖೆ ಈ ಆದೇಶವನ್ನು, ಹುದ್ದೆಗಳನ್ನು ತುಂಬಲಿಕ್ಕೆ ಏನು ಆದೇಶ ಹೊರಡಿಸಿದ್ದಾರೆ, ಈ ಆದೇಶವನ್ನು ಹೊರಡಿಸೋದ್ರ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಜೀವ ತುಂಬಿದಂತಾಗಿದೆ. ಅದಕ್ಕೆ ಪುನರ್ಜೀವ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪುನರ್ಜೀವ ಕೊಟ್ಟಿರ್ತಕ್ಕಂಥ ಸರ್ಕಾರವನ್ನು, ಸಿದ್ದರಾಮಯ್ಯವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರವನ್ನು, ವಿಶೇಷವಾಗಿ ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರನ್ನ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವ್ರನ್ನ ಈ ಸಂದರ್ಭದೊಳಗೆ ನಾನು ಅಭಿನಂದಿಸ್ತೇನೆ. ಪ್ರಮುಖವಾಗಿ ಈ ಆದೇಶದ ಪ್ರತಿ ನಿಮಗೆ ಕೊಡ್ತೀನಿ, ನಾನು ಏನು ಆದೇಶ ಪ್ರತಿ ಕೊಡ್ತೀನಿ. ಆರ್ಥಿಕ ಇಲಾಖೆಯಿಂದ ಹೊರಡಿಸಿದಂಥ ಈ ಆದೇಶದೊಳಗೆ ಭಾಳ ಎದ್ದು ಕಾಣುವಂಥ ಒಂದು ಲೋಪದೋಷ ಆಗ್ಯದ. ಅದು ಲೋಪದೋಷ ಏನಂದ್ರೆ, ಆದೇಶದೊಳಗೆ ಹೇಳಿದ್ದಾರೆ 86ರಿಂದ 95ರವರೆಗೆ ಪ್ರಾರಂಭವಾಗಿ ಅನುದಾನಕ್ಕೆ ಒಳಪಟ್ಟಿರತಕ್ಕಂಥ ಶಾಲೆ ಕಾಲೇಜುಗಳಿರತಕ್ಕಂಥ ತೆರವಾದ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ 86ರಿಂದ 95ರವರೆಗೆ ಪ್ರಾರಂಭವಾಗಿ ಅನುದಾನಕ್ಕೆ ಒಳಪಟ್ಟು ಆ ಶಾಲೆಗಳ ಖಾಲಿ ಹುದ್ದೆಗಳು ಏನಾಗಿದೆ ಅವಕ್ಕೆ ಮಾತ್ರ. ಇಲ್ಲೇನಾಗ್ತದಪ್ಪ ಅಂದ್ರೆ, ಶತಮಾನ ಕಂಡಂಥ ಶಾಲೆ ಕಾಲೇಜುಗಳದ, ಇವರು ಆದೇಶದಾಗ ಹೇಳೋದು 86ರಿಂದ 95. ಸೊ 86 ಪೂರ್ವದೊಳಗೆ ಸಾಕಷ್ಟು ಶಾಲೆ ಕಾಲೇಜುಗಳು ನಮ್ಮ ರಾಜ್ಯದೊಳಗೆ ಪ್ರಾರಂಭ ಆಗ್ಯವು. ಮತ್ತು ಆ ಸಂಸ್ಥೆಗಳಿಗೆ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಕೊಡ್ತೀರೋ ಇಲ್ಲೋ ಅದು ಪ್ರಶ್ನಾರ್ಥಕ್ಕಾಗಿದೆ. ಸೊ ಹೀಗಾಗಿ ಇದು ಪ್ರಮುಖವಾದಂಥ ಲೋಪದೋಷ ಆರ್ಥಿಕ ಇಲಾಖೆಯನ್ನು ಹೊರಡಿಸಿದರೊಳಗೆ ಆಗ್ಯದ. ಹೀಗಾಗಿನ ಸರ್ಕಾರವನ್ನು ನಾವು ಒತ್ತಾಯಿಸ್ತೀನಿ. ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಇದನ್ನು ಗಮನ ಹರಿಸ್ಬೇಕು. ಇದು ತಪ್ಪಾಗ್ಯದ, ಇದು ಭಾಳ ಅನ್ಯಾಯ ಆಗ್ತದೆ. ಹಾಗಾಗಿ ಪ್ರಾರಂಭದಿಂದ ನಮ್ಮ ರಾಜ್ಯದೊಳಗೆ ಎಂದು ಶಾಲೆ ಕಾಲೇಜುಗಳು, ಅನುದಾನ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದ್ದಾವೆ, ಅವತ್ತಿನಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ ಏನು ನಡ್ಕೊಂಡು ಬಂದಿದ್ದಾವೆ ಎಲ್ಲೋ ಆ ಶಾಲೆ ಕಾಲೇಜುಗಳಲ್ಲಿ ತೆರವಾಗಿರ್ತಕ್ಕಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಅನುಮತಿ ಕೊಡಬೇಕು. ಆ ರೀತಿ ಈ ತಿದ್ದುಪಡಿ ಮಾಡಬೇಕು. ಇದನ್ನು ಏನು ಸುತ್ತೋಲೆ ಹೊರಡಿಸ್ಯಾರ ಇದಕ್ಕೆ ತಕ್ಷಣ ತಿದ್ದುಪಡಿ ಮಾಡಬೇಕಂತಕೊಂಡು ನಾನು ಸರ್ಕಾರವನ್ನು ಒತ್ತಾಯಿಸ್ತಿದ್ದೇನೆ. ಈ ಆದೇಶದ ಪ್ರತಿಯೊಳಗೆ, ಇದು ಆರ್ಥಿಕ ಇಲಾಖೆ ಆದೇಶದ ಪ್ರತಿ ಇದು, ಇದರೊಳಗೆ 7 ಕರಾರುಗಳನ್ನು 7 ಕಂಡೀಷನ್ ಹಾಕ್ಯಾರ. 7 ಷರತ್ತಿಗೊಳಪಟ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಆದೇಶ ಮಾಡ್ಯಾರ. ಇದರೊಳಗೆ ನಾನು ಕೆಲವೊಂದು ಸ್ವಾಗತ ಮಾಡ್ತೇನೆ. ಸಾಮಾನ್ಯವಾಗಿ
ಇವತ್ತು ಆ ಹುದ್ದೆಗಳನ್ನು ತುಂಬಬೇಕಾದ್ರೆ ರೋಸ್ಟರ್ ಫಾಲೋ ಮಾಡಬೇಕಾಗ್ತದೆ, ನಾವು ಒಪ್ಕೊಂತೀವಿ. ಆದರೆ ಕೆಲವೊಂದು ಷರತ್ತುಗಳು ವಿನಾಕಾರಣ ಕೆಲವೊಂದು ಷರತ್ತುಗಳು ಹಾಕಿದ್ದಾರೆ, ಅದನ್ನು ವಿರೋಧಿಸಬೇಕಾಗುತ್ತದೆ. ಆ ಕಂಡೀಷನ್ನನ್ನು ಅವರು ಸಡಿಲಗೊಳಿಸಬೇಕಾಗ್ತದೆ, ರಿಲ್ಯಾಕ್ಸ್ ಮಾಡಬೇಕಾಗ್ತದೆ. ಉದಾಹರಣೆಗಾಗಿ ಹೇಳ್ತೀನಿ ನಾನು, ಈಗೇನು 2016ರಿಂದ 20ರವರೆಗೆ ಪರ್ಮಿಷನ್ ಕೊಡ್ತೀನಿ ಅಂತ ಏನು ಹುದ್ದೆಗಳು ಖಾಲಿ ಆಗೋದು ಆ ಅವಧಿ ಒಳಗೆ, 16ರಿಂದ 20ರವರೆಗೆ, 2016ರಿಂದ ಇಲ್ಲಿವರೆಗೆ 24ನೇ ಸಾಲಿವರೆಗೆ ಆ ಶಾಲೆಗಳು ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಆ ಶಾಲೆ ಕಾಲೇಜುಗಳ ಫಲಿತಾಂಶ ಅದು ಕೂಡ ಉತ್ತಮವಾಗಿರಬೇಕು. ಅದನ್ನು ದೃಢೀಕರಣ ಮಾಡಿಕೊಂಡು ನೀವು ಪರ್ಮಿಷನ್ ಕೊಡಂತಾರೆ. ಆದರೆ ನನ್ನ ಪ್ರಶ್ನೆ ಏನಂದರೆ, ಒಳ್ಳೆಯದದು, ಆ ಕಂಡೀಷನ್ನ ಒಪ್ಪಿಕೊಂತೀನಿ ನಾನು. ಆದರೆ 9 ವರ್ಷಗಟ್ಟಲೆ ಇವರು ಹುದ್ದೆ ತುಂಬಿಕೊಳ್ಳೋಕೆ ಕೊಟ್ಟಿಲ್ಲ. ಶಾಲೆ ಕಾಲೇಜೊಳಗೆ ಎಲ್ಲರೂ ನಿವೃತ್ತಿ ಆಗ್ಯಾರ, ಅಲ್ಲಿ ಟೀಚರ್ಸ್ ಎಲ್ಲ ಬೋಧನೆ ಮಾಡಲಿಕ್ಕೆ. ಇಂಥ ಸ್ಥಿತಿ ಒಳಗೆ ನೀವು 100% ರಿಸಲ್ಟ್ ಕೊಡ ಅಂದ್ರೆ ಅದು ಹೆಂಗೆ ಸಾಧ್ಯದ? ಆ ದಶೆಯೊಳಗೆ ಕಂಡೀಷನ್ ಇರಲಿ, ಆದರೆ ರಿಲ್ಯಾಕ್ಸ್ ಮಾಡಿ ಕಂಡೀಷನ್ ಹಾಕಿಕೊಡಿ. ಮುಂಬರ್ತಕ್ಕಂಥ 2-3 ವರ್ಷದೊಳಗೆ ನಿಮ್ಮ ಪರ್ಸಂಟೇಜನ್ನು, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅದು ಸುಧಾರಿಸ್ಬೇಕಂತ ತಿಳ್ಕೊಂಡು ಕಂಡೀಷನ್ ಹಾಕಿ ನೀವು ಅನುಮತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಭಾಳ ಒಂದು ಕಂಡೀಷನ್, ದೊಡ್ಡ ಕಂಡೀಷನ್ ಏನು ಹಾಕಿಬಿಟ್ರಪ್ಪ ಅಂತಂದ್ರೆ, ಇವತ್ತು ಹುದ್ದೆಗಳನ್ನು ತುಂಬಲಿಕ್ಕೆ ಏನು ನಾವು ಪ್ರಸ್ತಾವನೆ ಕಳಿಸ್ತೀವಿ, ಇಲ್ಲಿವರೆಗೆ ಪದ್ಧತಿ ಏನಿತ್ತು ರೀ, ಹೈಸ್ಕೂಲ್ನೊಳಗೆ ಹುದ್ದೆಗಳ ನಿವೃತ್ತಿ ಆದರೆ BO ಪ್ರಪೋಸಲ್ ಕೊಡ್ತಿದ್ವಿ, BOನಿಂದ DDPIಗೆ ಹೋಗಿತ್ತು, DDPIನಿಂದ ವಲಯ ಮಟ್ಟದಾಗಿರ್ತಕ್ಕಂಥ ಕಮಿಷನರ್ ಅಪರ ಆಯುಕ್ತರಿಗೆ ಹೋಗ್ತಿತ್ತು, ಅಪರ ಆಯುಕ್ತರಿಂದ ಸರ್ಕಾರಕ್ಕೆ ಹೋಗಿ ಹುದ್ದೆ ತುಂಬಲಿಕ್ಕೆ ಅನುಮತಿ ಕೊಡ್ತಿದ್ರು. ಒಪ್ಪಿಕೊಂತೀವಿ ನಾವು. ಆ ಹುದ್ದೆ ತುಂಬಿಕೊಳ್ಳಿಕ್ಕೆ ಅನುಮತಿ ಪಡ್ಕೊಂಡು ಒಂದ್ಸಲ ಸರ್ಕಾರದಿಂದ ಪಡ್ಕೊಂಡ ಮ್ಯಾಗ ಮ್ಯಾನೇಜ್ಮೆಂಟ್ದವರು ಅಡ್ವರ್ಟೈಸ್ಮೆಂಟ್ ಕರೀತಿದ್ರು, ರೋಸ್ಟರ್ ಫಾಲೋ ಮಾಡ್ತಿದ್ರು, ಅಪಾಯಿಂಟ್ಮೆಂಟ್ ಮಾಡ್ಕೊತಿದ್ರು. ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಆದಂಥ ಹುದ್ದೆಗಳನ್ನು ಅಪ್ರೂವಲ್ ಕೊಡಬೇಕಲ್ಲ, ಇಲಾಖೆ ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಡ್ತಕ್ಕಂಥ ಅಧಿಕಾರವನ್ನು ಸರ್ಕಾರ ಪುನಃ ಆರ್ಥಿಕ ಇಲಾಖೆ ಇಟ್ಕೊಂಡದ. ಇದು ಮಾತ್ರ ತಪ್ಪು. ಅರೆ ಎಲ್ಲ ನೋಡಿ ಕೊಟ್ಟಿರಿ ಪರ್ಮಿಷನ್ನು, ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಮ್ಯಾಗ ಅನುದಾನ ಸಹಿತ ಅನುಮೋದನೆಗೆ ಹೋಗ್ಬೇಕಲ್ಲ, 2ನೇ ಸಲ ಹೋಗ್ತದೆ ಅದು. ಇಂತಿಂದವ್ರು ಅಪಾಯಿಂಟ್ಮೆಂಟ್ ಕೊಡಿ, ಅಪ್ರೂವಲ್ ಮಾಡಿ ಅವ್ರ ಪಗಾರ ರಿಲೀಸ್ ಮಾಡಂತ. ಅದನ್ನು ಒಳ್ಳೆ ಆರ್ಥಿಕ ಇಲಾಖೆ ತೊಗೊಂಡ್ರೆ. ಇಲ್ಲಿವರೆಗೆ ಏನಿತ್ತು, ನಾವೆಲ್ಲ ಅಪಾಯಿಂಟ್ಮೆಂಟ್ ಆಗ ಮುಂದೆ DDPI ಪವರ್ ಕೊಟ್ಟಿದ್ರು ಅಪ್ರೂವಲ್ ಮಾಡೋಕ್ಕೆ. ತದನಂತರ ಆಯುಕ್ತರಿಗೆ ಕೊಟ್ಟರು. ಈ ವಲಯವಾರ ಆಯುಕ್ತಾಲಯ ಧಾರವಾಡ ಆಗ್ಯದ, ಗುಲ್ಬರ್ಗ ಆಗ್ಯದ. ಅಪರ ಆಯುಕ್ತರಿಗೆ ಪವರ್ ಇತ್ತು, ಅಪಾಯಿಂಟ್ಮೆಂಟ್ ಆದ ಹುದ್ದೆಗಳನ್ನು ಅನುಮೋದನೆ ಕೊಡೋದು. ಈಗೇನು ಮಾಡಿದರು, ಅಪರ ಆಯುಕ್ತರಿಂದ ಸರ್ಕಾರಕ್ಕೆ ಹೋಗ್ಬೇಕು, ಸರ್ಕಾರದಿಂದ ಪುನಃ ಆರ್ಥಿಕ ಇಲಾಖೆಗೆ ಹೋಗ್ಬೇಕು. ಏನು ಮಾಡ್ದಂಗೆ ಆಗ್ತಿದೆ. ಮತ್ತು ಆಡಳಿತ ಮಂಡಳಿ ತೊಂದರೆ ಕೊಡೋದ, ವಿಳಂಬ ಮಾಡೋದ. ಹಾಗಾಗಿ ಈ ಕಂಡೀಷನ್ ಅನೇಕಾರ. ಒಂದು ಸಲ ಮ್ಯಾನೇಜ್ಮೆಂಟ್ದವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ಅಪ್ರೂವಲ್ಗೆ ಏನು ಕಳಿಸ್ತಾರೆ, ಅಪ್ರೂವಲ್ ಮಾಡ್ತಕ್ಕಂಥ ಪವರ್ ಮೊದಲು ಹೆಂಗಿತ್ತು, ಅಪರಾಯುಕ್ತರಿಗಿತ್ತು, ಅಪರಾಯುಕ್ತರಿಗೆ ಕೊಡಬೇಕು. ಒಳ್ಳೆ ಅನುಮೋದನೆಗಾಗಿ ಫೈನಾನ್ಸ್ ಇಲಾಖೆಗೆ ಏನು ಕಳಿಸ್ಬೇಕಂತ ಹೇಳ್ಯಾರ, ಆ ಕಂಡೀಷನ್ ಹಾಕ್ಯಾರ. ಆ ಕಂಡೀಷನನ್ನು ತೆಗೆದುಹಾಕ್ಬೇಕು. ಇದರೊಳಗೆ ಒಂದು ನಾ ಅಪ್ರಿಷಿಯೇಟ್ ಮಾಡ್ತೀನಿ. ಹೊಸದಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ, ಈ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಿಕೊಳ್ಳಲಿಕ್ಕೆ ಪ್ರಪೋಸಲ್ ಕೊಡ್ತಿದ್ರು. ಎಲ್ಲ ಕಾಗದಪತ್ರ BEOಗೆ DDPI ಕೊಡ್ತಿದ್ರು. ಈಗ ಯಾವ ಶಾಲೆ ಕಾಲೇಜುಗಳು ಇನ್ನು ಮುಂದೆ ಕಾಗದ ದಾಖಲೆಗಳನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಬೇರೆ ಪೋರ್ಟಲ್ ಮಾಡಕತ್ತಾರೆ. ಆ ಪೋರ್ಟಲ್ ಮೂಲಕ, ಆನ್ಲೈನ್ ಮೂಲಕ ನಿಮ್ಮ ಶಾಲೆಯೊಳಗೆ ನೀವು ಕೂತ್ಕೊಂಡು ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೂಲಕ ಏನು ಸ್ಪೆಷಲ್ ಪೋರ್ಟಲ್ ಮಾಡಕತ್ತಾರೆ, ಅದಕ್ಕೆ ಆನ್ಲೈನ್ ಮೂಲಕ ನೀವು ಕಳಿಸ್ಕೊಡ್ಬೋದು. ಯಾವುದೋ ಕಾಗದಪತ್ರ ಹೋಗಿ ನೀವು ಕೊಡೋಂಗಿಲ್ಲ, ಕರೆಸ್ಪಾಂಡೆನ್ಸ್ ಹಂಗೆ ಮಾಡೋಂಗಿಲ್ಲ, ಎಲ್ಲ ಆನ್ಲೈನ್ ಮೂಲಕ. ಇದು ವ್ಯವಸ್ಥೆ ಚಲೋ ಅದು. ಯಾಕಂದ್ರೆ ಇಲ್ಲಂದ್ರೆ ಏನಾಗಿಬಿಡ್ತದಪ್ಪ ಅಂತಂದ್ರೆ, ಇದು ಡಿಲೇಯಿಂಗ್ ಪ್ರೊಸೆಸ್ ಆಗ್ತದೆ. ಈ BEO ಕೊಟ್ರಿ,
ಆನ್ಲೈನ್ ಎಲ್ಲ ನೀವು ಸಬ್ಮಿಟ್ ಮಾಡಿದ್ರೆ 3 ದಿನದೊಳಗಾಗಿ BO DDPI ಕಳ್ಸೋಕ್ಕೆ ಬೇಕು. DDPI ಒಂದು ಸಲ ಹೋಯ್ತಂದ್ರೆ ಅವು 3 ದಿನದೊಳಗಾಗಿ ಆಯುಕ್ತರಿಗೆ ಕಳಿಸ್ಬೇಕು. ಏನು ವಿಳಂಬ ಆಗ್ತಿತ್ತು, ವಿಳಂಬ ಅನ್ನಂಗಿಲ್ಲ. ಅದ್ರ ಜೊತೆಗೆ ಸಾಕಷ್ಟು ಭ್ರಷ್ಟಾಚಾರ ಕೂಡ ನಡೀತಿತ್ತು. ಈ ವಿಳಂಬ ನೀತಿಯನ್ನು, ಭ್ರಷ್ಟಾಚಾರ ಆಗುವುದನ್ನು ನಿಲ್ಲಿಸಲಿಕ್ಕೆ ಏನು ಸ್ಪೆಷಲ್ ಆ್ಯಪ್ ಮಾಡಿ ಇವತ್ತು ಆನ್ಲೈನ್ ಮೂಲಕ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅನುಮೋದನೆ ಪಡ್ತಕ್ಕಂಥ ಏನು ಹೊಸ ವ್ಯವಸ್ಥೆ ಮಾಡ್ಯಾರ ಈ 7 ಷರತ್ತಿನೊಳಗೆ, ಆ ಷರತ್ತನ್ನು ನಾನು ಸ್ವಾಗತ ಮಾಡ್ತೇನೆ. ಇದ್ರ ಜೊತೆಗೆ ಸರ್ಕಾರಕ್ಕೆ ನನಗೆ ಈ ಸಂದರ್ಭದೊಳಗೆ 2 ಪ್ರಮುಖವಾದಂಥ ಬೇಡಿಕೆಗಳದ. ನಿಮ್ಮ ಮೂಲಕ ಸರ್ಕಾರಕ್ಕೆ 2 ಬೇಡಿಕೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಒಂದನೇದು, ಏನು ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಟ್ಟದ, ಇಲ್ಲೇ ಹೈಸ್ಕೂಲು PUC ಡಿಗ್ರಿ ಇಲ್ಲೇ ನಿವೃತ್ತಿ ನಿಧಿಯಿಂದ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಮಾತ್ರ ಕೊಟ್ಟಾರ, ಪ್ರೈಮರಿಗೆ ಕೊಟ್ಟಿಲ್ಲ. ಇವತ್ತು ಪ್ರೈಮರಿ ಸ್ಕೂಲ್ ನಮ್ಮ ರಾಜ್ಯದೊಳಗೆ ಕನ್ನಡ ಶಾಲೆ ಪರಿಸ್ಥಿತಿ ಏನಾಗಿದೆ ರೀ? ನಿಮಗೆ ಮಾಹಿತಿಗಾಗಿ ಹೇಳ್ತಿದ್ದೀನಿ ನಾನು. ಸುಮಾರು 20 ವರ್ಷಗಳಿಂದ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಈಗ ನಾವು ಹೇಳೋದು ಹೈಸ್ಕೂಲು PUC ಡಿಗ್ರಿ ಬರೋ 9 ವರ್ಷಗಳಿಂದ ಕೊಟ್ಟಿಲ್ಲ. ಅದ್ರ ಪ್ರೈಮರಿ ಒಳಗೆ 20 ವರ್ಷಗಳಿಂದ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಟ್ಟಿಲ್ಲ. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಖಾಸಗಿ ಅನ್ನೋದು ಪ್ರೈಮರಿ ಸ್ಕೂಲ್ ಏನದು ಆಲ್ಮೋಸ್ಟ್ ಮುಚ್ಚು ಸ್ಥಿತಿ ಬಂದದ ಎಲ್ಲರ ಕಲೆಗೆ. ಮತ್ತು ನಮ್ಮ ರಾಜ್ಯದೊಳಗೆ ಕನ್ನಡ ಉಳಿಬೇಕಾದ್ರೆ ಕನ್ನಡ ಪ್ರಾಥಮಿಕ ಶಾಲೆಯೊಳಗೆ ಏನು ಹುದ್ದೆ ಖಾಲಿಯಾಗಿದ್ದಾವೆ 20 ವರ್ಷದಿಂದ ಕೊಟ್ಟಿಲ್ಲ. ಅವು ಕೊಡ್ಬೇಕಲ್ಲ. ಇಲ್ಲಿ ಕನ್ನಡ ಶಾಲೆ ಎಲ್ಲ ಮುಚ್ಚಿ ಹೋಗ್ತಾವೆ. ಆ ದಶೆಯೊಳಗೆ ನಾವು ವಿಶೇಷವಾಗಿ ಸರ್ಕಾರ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ ನಾನು. ಏನೀಗ ಹೈಸ್ಕೂಲು PUC ಡಿಗ್ರಿ ಪರ್ಮಿಷನ್ ಕೊಟ್ಟಿರಿ ತುಂಬಲಿಕ್ಕೆ, ಅದೇ ರೀತಿ ನೀವು ಪ್ರೈಮರಿ ಸ್ಕೂಲ್ನೊಳಗೂ ಕೂಡ ಏನು ಹುದ್ದೆಗಳು ಖಾಲಿಯಾಗಿದ್ದಾವೆ, ತೆರವಾಗಿದ್ದಾವೆ, ಆ ಹುದ್ದೆಗಳನ್ನು ತುಂಬಲಿಕ್ಕೂ ಕೂಡ ಅನುಮತಿ ಕೊಡಬೇಕಂತಕೊಂಡು ನಾನು ವಿಶೇಷವಾದಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಇದು ಕನ್ನಡದ ಉಳಿವಿಗಾಗಿ. ಇಲ್ಲಿ ಭಾಳ ಗಂಭೀರ ಪರಿಸ್ಥಿತಿ ಬರ್ತದೆ. ಕನ್ನಡ ಶಾಲೆ ಎಲ್ಲ ಮುಚ್ಚಿ ಹೋಗ್ತಾವೆ, ಖಾಸಗಿ ಶಾಲೆ. ಎರಡನೇದ್ದು, ನಮ್ಮ ರಾಜ್ಯದೊಳಗೆ ಈ ಪದವಿ ಕಾಲೇಜಿನೊಳಗೆ, ಡಿಗ್ರಿ ಕಾಲೇಜ್ ಏನಂತೀವಿ ನಾವು, ಈ ಪದವಿ ಮಹಾವಿದ್ಯಾಲಯದೊಳಗೆ PUC ಹೊಂದಿತ್ತು, ಅದರ ಅಟ್ಯಾಚ್ಡ್ ಇತ್ತು, ಅದ್ರ ಜೊತೆಗೆ ಅದು ನಡೀತಿತ್ತು. ಅವಕ್ಕೆ ನಾವೆಲ್ಲ ಕಾಂಪೋಸಿಟ್ ಡಿಗ್ರಿ ಕಾಲೇಜ್ ಅಂತೀವಿ ನಾವು. ಸರ್ಕಾರ ಇತ್ತೀಚೆಗೆ ಏನು ಮಾಡ್ತೀವಪ್ಪ ಅಂದ್ರೆ, ಆ ಡಿಗ್ರಿ ಕಾಲೇಜಿಗೆ ಹೊಂದಿಕೊಂಡು ಏನು PUC ಇತ್ತು ಅದನ್ನು ಬೈಫರ್ಗೇಟ್ ಮಾಡಿದರು, ಅದನ್ನು ಬೇರ್ಪಡಿಸಿದರು. ಸೊ ಏನು ಪದವಿ ಕಾಲೇಜುಗಳಿಂದ ಪದವಿ ಪೂರ್ವ ಕಾಲೇಜುಗಳೇನು ಬೇರ್ಪಟ್ಟಂಥ ಪದವಿ ಪೂರ್ವ ಕಾಲೇಜೊಳಗೂ ಕೂಡ ಸಾಕಷ್ಟು ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾಗಿದ್ದಾವೆ. ಅಂಥ ಬೇರ್ಪಟ್ಟ PU ಕಾಲೇಜಿನೊಳಗೆ ಏನು ಹುದ್ದೆಗಳು ತೆರವಾಗಿದ್ದಾವೆ ಅವನು ತುಂಬಲಿಕ್ಕೆ ಇದಕ್ಕೆ ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಪದವಿ ಕಾಲೇಜುಗಳಿಂದ ಬೇರ್ಪಟ್ಟಂಥ PU ಕಾಲೇಜುಗಳಿಗೂ ಕೂಡ ನಿವೃತ್ತಿಯಿಂದ ಏನು ಹುದ್ದೆ ಖಾಲಿ ಆಗಿದ್ದಾವೆ ಆ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಡಬೇಕಂತಕೊಂಡು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇನೆ. ಸ್ನೇಹಿತರೆ, ಇವತ್ತು ಏನು ಸರ್ಕಾರ ಭಾಳ ಸಂತೋಷ, ಅದನ್ನು ಸ್ವಾಗತ ಮಾಡಿವಿ. ಏನು ಆರ್ಥಿಕ ಇಲಾಖೆ ಹುದ್ದೆ ತುಂಬಿಕೊಳ್ಳಿಕ್ಕೆ ಕೊಟ್ಟದ ಈ ಆದೇಶವನ್ನು ನಾವು ಸ್ವಾಗತ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ನಾ ಹಿಂದಿನ ಒಂದು ಅಧಿವೇಶನದೊಳಗೆ ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆ ಮಾಡಿದ್ದೆ, ಉತ್ತರ ಕೊಟ್ಟಾರೆ ನನಗೆ. ಅಂದರೆ ನಮ್ಮ ರಾಜ್ಯದೊಳಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲಿವರೆಗೆ ಅಂದರೆ 24ರವರೆಗೆ ಎಷ್ಟು ಹುದ್ದೆಗಳು ನಿವೃತ್ತಿಯಿಂದ ಖಾಲಿಯಾಗಿ ಒಂದು ಪ್ರಶ್ನೆ ಕೇಳಿದ್ದೆ ನಾನು. ಅವ್ರು ನನಗೆ ಲಿಖಿತ ಉತ್ತರ ಕೊಟ್ಟಾರ. ಹೈಸ್ಕೂಲ್ನೊಳಗೆ 8084 ಹುದ್ದೆ, ಅಂದರೆ ಅಪ್ ಟು 24 ಕೇಳಿದ್ದು ನಾನು. ಅವ್ರು 24 ಕೊಟ್ಟಿಲ್ಲ. 31/8/2023ರವರೆಗೆ 23ನೇ ಇಸ್ವಿವರೆಗೆ ಖಾಲಿಯಾದಂಥ ಹುದ್ದೆಗಳು ಖಾಸಗಿ ಒಳಗೆ ಎಷ್ಟಪ್ಪ ಅಂದ್ರೆ 8084. PUC ಒಳಗೆ ಎಷ್ಟಿದಾವಪ್ಪ ಅಂದ್ರೆ, ಇವೆಲ್ಲ ಗೌರ್ಮೆಂಟ್ ಹೇಳಂಗಿಲ್ಲ, ನಾನು ಖಾಸಗಿ ಒಳಗೆ ಹೇಳ್ತೀನಿ. ಖಾಸಗಿ PU ಕಾಲೇಜಿನೊಳಗೆ 2671, ಅಂದ್ರೆ ಹೈಸ್ಕೂಲು PUC ಕೂಡಿ ಸುಮಾರು 10,761 ಹುದ್ದೆಗಳು ತೆರವಾದಂಥ ಹುದ್ದೆಗಳು. ಇನ್ನು ಡಿಗ್ರಿ ಒಳಗೆ ಸುಮಾರು 4,000ಕ್ಕೂ ಹೆಚ್ಚದವು. ಅಂದರೆ ಒಟ್ಟಾರೆ ಹೈಸ್ಕೂಲು PUC ಡಿಗ್ರಿ
ಈ ಮೂರು ಹಂತದೊಳಗೆ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳು ಎಷ್ಟು ಅದಾವಪ್ಪ ಅಂದ್ರೆ ಸುಮಾರು 14,761. ಸೊ ಈ ಸರ್ಕಾರ ಏನು ಇವತ್ತು ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿದೆ, ಇದರಿಂದ ಎಷ್ಟು ಜನರಿಗೆ, ಎಷ್ಟು ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ, ಯಾಕಂದ್ರೆ ನಾವು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾದಂಥ ವಿಧಾನ ಪರಿಷತ್ ಸದಸ್ಯ, ನನಗೆ ಯಾವಾಗಲೂ ಅದ್ರ ಬಗ್ಗೆ ಕಾಳಜಿ ಇರ್ತದೆ. ಯಾಕಂದ್ರೆ ನಮ್ಮ ರಾಜ್ಯದೊಳಗೆ ನಿರುದ್ಯೋಗ ಸಮಸ್ಯೆ ಭಾಳ ಅದ. ನಿರುದ್ಯೋಗ ಸಮಸ್ಯೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವಿಚಾರದೊಳಗೆ ಸರ್ಕಾರಕ್ಕೆ ನಾನು ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡೀನಿ. ನಮ್ಮ ರಾಜ್ಯದೊಳಗೆ 2.5 ಲಕ್ಷಕ್ಕೂ ಹೆಚ್ಚು 34 ಇಲಾಖೆಗಳಿದಾವೆ. 34 ಇಲಾಖೆಯೊಳಗೆ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳು ಸುಮಾರು 2.5 ಲಕ್ಷ ಅದಾವೆ. ನಾ ಪದೇ ಪದೇ ಕೇಳ್ತಾ ಇರ್ತೀನಿ, ಹೊಸ ಹುದ್ದೆ ಕ್ರಿಯೇಟ್ ಮಾಡೋದು ಬೇಡ ನಿಮಗೆ. ಯಾವ ಸ್ಯಾಂಕ್ಷನ್ ಪೋಸ್ಟ್ ಅವೆಲ್ಲ ನಿವೃತ್ತಿಯಿಂದ ಖಾಲಿಯಾದಂಥ ಹುದ್ದೆಗಳು. ಒಂದು ದಯವಿಟ್ಟು ಹಂತ ಹಂತವಾಗಿ ಎಟ್ ಎ ಟೈಮ್ ಯಾವ ಸರ್ಕಾರಕ್ಕೂ ತುಂಬಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಪ್ರತಿಯೊಂದು ಇಲಾಖೆ ಒಳಗೆ ಇವತ್ತೊಂದು 1000 ಹುದ್ದೆ ಖಾಲಿಯಾಗಿದ್ದಪ್ಪ ಅಂದ್ರೆ ನೀವು 250 ತುಂಬ್ರಿ. 50% ಬೇಡ, 25% ತುಂಬ್ರಿ. ನಾನು ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಆದರೂ ಕೂಡ ಸರ್ಕಾರ ಅಷ್ಟೊಂದು ಸ್ಪಂದಿಸಿದ್ದು ನನಗೇನು ಕಂಡಿಲ್ಲ. ಆದರೆ ಇವತ್ತು ಶಿಕ್ಷಣ ಇಲಾಖೆಯೊಳಗೆ ವಿಶೇಷವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಯೊಳಗೆ ಏನು 14,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿಯಾಗಿದ್ದವು, ಅವನು ತುಂಬಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟದ. ಹೀಗಾಗಿ ನಾನು ಸರ್ಕಾರವನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಸರ್ಕಾರ ಆರ್ಥಿಕ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸೋದಿದೆ. ಇದಾದ ನಂತರ ಇವರಿಗೆ ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಇಲಾಖೆ ಅವರಿಗೊಂದು ಕಳಿಸ್ಯಾರ. ಇನ್ನೊಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಕಳಿಸ್ಯಾರ. ಸೊ ಹೀಗಾಗಿ ಅವರು ಆಯಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಆಯಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಈ ಆರ್ಥಿಕ ಇಲಾಖೆಯನ್ನು ಆದೇಶ ಹೊರಡಿಸದ ಇದರ ಅನ್ವಯವಾಗಿ ಅವರು ಒಂದು ಆದೇಶ ಹೊರಡಿಸ್ಬೇಕು. ಅಂದಾಗ ಮಾತ್ರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹುದ್ದೆಗಳನ್ನು ಏನು ತೆರವಾದ ಹುದ್ದೆ ತುಂಬಿಕೊಳ್ಳಿಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಲಿಕ್ಕೆ ಸಾಧ್ಯ ಅದ. ಈಗ 2ನೇ ಆದೇಶ ಆಗಬೇಕು. ಯಾಕಂದರೆ ಇದು ಆದದ್ದಾಗಲಿ 31ಕ್ಕೆ ಇಷ್ಟರೊಳಗೆ ಆಗಬೇಕಾಗಿತ್ತು. ಸೊ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಇಲಾಖೆಯವರು ಹೊರಡಿಸಬೇಕು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಅವರು ಕೂಡ ಆ ಪ್ರತ್ಯೇಕವಾದಂಥ ಆದೇಶಗಳನ್ನು ತಕ್ಷಣ ಹೊರಡಿಸ್ಬೇಕಂತ ತಿಳ್ಕೊಂಡು ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಯಾಕಂದರೆ ಇದು ಆರ್ಥಿಕ ಇಲಾಖೆಯನ್ನು ಆದೇಶ ಹೊರಡಿಸೋದೆ, ಇದ್ರ ಮ್ಯಾಗ ನಾವು ಪ್ರಪೋಸಲ್ ಕಳ್ಸೋಕ್ಕೆ ಬರೋಂಗಿಲ್ಲ. ಸಪ್ರೇಟಾಗಿ ಇರುವವರು ಏನು ಪ್ರಿನ್ಸಿಪಲ್ ಸೆಕ್ರೆಟರಿಗಳದಾರ ಅವ್ರು ಮತ್ತೊಂದು ಆದೇಶ ಹೊರಡಿಸ್ಬೇಕು, ಅವರು ಒಂದು ಜಿಯೋ ಹೊರಡಿಸ್ಬೇಕು. ಅದು ವಿಳಂಬ ಆಗಬಾರ್ದು. ಅದಕ್ಕೆ ಬೇಗ ಅದನ್ನು ಮಾಡಿಸ್ಬೇಕಂತ ನಾನು ಒತ್ತಾಯವನ್ನು ಮಾಡ್ತದೆ. ಪ್ರೈಮರಿ ಸ್ಕೂಲ್ನೊಳಗೆ ಎಕ್ಸಸ್ ಅದರ ಟೀಚರ್ಸ್ ಹೆಚ್ಚಿಗೆ ಅದಾರ ಅಂತ ಹೇಳ್ತಾರೆ. ಆದ್ರೆ ಕಳೆದ 20 ವರ್ಷದೊಳಗೆ ಹೆಚ್ಚಿಗೆ ಇದ್ದರು. ಕಳೆದ 20 ವರ್ಷಗಳ ಅವಧಿಯೊಳಗೆ ಏನು ಹೆಚ್ಚುವರಿ ಇದ್ದರು ಅವ್ರು ಎಲ್ಲೆಲ್ಲಿ ಹುದ್ದೆ ಖಾಲಿದಲ್ಲಿ ಕಳಿಸಿಬಿಟ್ಟಾರೆ. ಈಗ ಯಾವ ಹೆಚ್ಚುವರಿ ಇಲ್ಲ. ಸರ್ಕಾರ ಇದನ್ನು ಗಮನಿಸ್ಬೇಕು. ಪ್ರತಿ ಸಲ ನಾವು ಪ್ರೈಮರಿ ಸ್ಕೂಲ್ಗೆ ಯಾಕೆ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಎಲ್ಲಿ ಇದ್ದವ್ರು ಹೆಚ್ಚುವರಿ ಅದಾರ್ರಿ, ಆಯಿತು ಇದ್ದರು. ಹೆಚ್ಚುವರಿ ಇದ್ದವ್ರನ್ನ ಎಲ್ಲಿ ವರ್ಕ್ ಹೊಡಿತಲ್ಲಿ ಕಳಿಸಿದ್ದು ಸರಿಪಡಿ ಸರ್, ಈಗ ಸರಿಯಾಗಿದೆ. ಅದು ಈಗ ಹೆಚ್ಚುವರಿ ಇಲ್ಲ, ಈಗರ ಕೊಡ್ಬೇಕು ಪರ್ಮಿಷನ್. ಭ್ರಷ್ಟಾಚಾರದ ಪಿತಾಮಹರೆಲ್ಲರೂ ಕಾಂಗ್ರೆಸ್ದೊಳಗದಾರ, ಪಾರ್ಟಿ ಒಳಗದಾರ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದೊಳಗೆ ಯಾವಾಗ ಬಂತು ಅವತ್ತಿನಿಂದ ಪ್ರಾರಂಭ ಆಗ್ಯದ ಈ ವರ್ಗಾವಣೆ ಕುರಿತು. ವರ್ಗಾವಣೆ ಆಗಬೇಕಾದ್ರೆ ಕೀ ಪೋಸ್ಟ್ನೊಳಗೆ ದುಡ್ಡು ಇರಲಾರ್ದು ಯಾವುದೂ ಇಲ್ಲ. ನೀವೇ ಪತ್ರಿಕೆ ಒಳಗೆ, ಎಲೆಕ್ಟ್ರಾನಿಕ್ ಮಾಧ್ಯಮದೊಳಗೆ ನೀವೇ ಹೇಳಿರಿ. ಪ್ರಾರಂಭದಿಂದ ಚಲೋ, ಇವತ್ತಲ್ಲದು ಪ್ರಾರಂಭದಿಂದ ಇದು ಉದ್ಯೋಗ ಸ್ಟಾರ್ಟ್ ಆಗ್ಯದ ಅವರಿಗೆ. ಮತ್ತು ಇತ್ತೀಚಿನ ಹಗರಣಗಳನ್ನು ನೋಡಿರಿ. ವಾಲ್ಮೀಕಿ ಹಗರಣ 187 ಕೋಟಿದು ಸದನದೊಳಗೆ ಆ ವಿಷಯ ಪ್ರಸ್ತಾಪ ಬಂದಾಗ ಸಿದ್ದರಾಮಯ್ಯವರು ಒಪ್ಪಿಕೊಂಡಾರ. 187 ಕೋಟಿ ಅಲ್ರಪ್ಪ, 89 ಕೋಟಿ ಅಂತ ಅಂದ್ರೆ ಒಪ್ಕೊಂಡಾಗತ್ತಲ್ಲ. ಮತ್ತೆ ಅಷ್ಟಾಗಿಲ್ಲ ಇಷ್ಟಾಗೈತೆ ಅಂತ ಅವ್ರು ಒಪ್ಕೊಂಡಾರ. ಮತ್ತು ಆರ್ಥಿಕ ಇಲಾಖೆ ಅವ್ರ ಕೈಯಾಗದ, ಅವರೇ ಅದಕ್ಕೆ ಹೊಣೆ. ಇವತ್ತು ನಾವೇನು ಪಾದಯಾತ್ರೆ ಹೊಂಟದಲ್ಲ ಬೆಂಗಳೂರು ಟು ಮೈಸೂರು, ನಾವು ಹೋಗೋ ಅವಶ್ಯಕತೆ ಇರಲಿಲ್ಲ. ನೈತಿಕ ಹೊಣೆ ಎತ್ತಿ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಮೂಢ ಹಗರಣ ಏನದ,
ಹೀಗಾಗಿ ಇವತ್ತೇನು ನೀವು ಪರಶುರಾಮಣ್ಣವರನ್ನು ಯಾದಗಿರಿ ಒಳಗೆ ಏನು PSI ಏನೋ 35 ಲಕ್ಷ ಏನೋ ಕೇಳಿದ್ರಂತ ಅವ್ರ ಮಗ, 30 ಲಕ್ಷ ಕೇಳಿದಾರೆ ಅವ್ರ ಮಗ ಅಂತ ಹೇಳಿದ್ದಾರೆ. ಇದು ಇವತ್ತಿಂದಲ್ಲ, ಎಂದ ಅಧಿಕಾರಕ್ಕೆ ಬಂದ್ರೆ ಅವತ್ತಿನಿಂದ ಚಲೋ ಆಗಿಬಿಟ್ಟಿದ್ರು ಉದ್ಯೋಗ. ನಾ ಎಲ್ಲ ಇಲಾಖೆ ಒಳಗೆ ಈ ಉದ್ಯೋಗ ಪ್ರಾರಂಭ ಆಗೈತೆ ಅಂತ ಹೇಳಂಗಿಲ್ಲ, ಎಲ್ಲ ಇಲಾಖೆ ಅಂತ ಹೇಳಂಗಿಲ್ಲ. ಕೆಲವು ಸಚಿವರು ಚಲೋ ಅದ, ಪ್ರಶ್ನೆ ಇಲ್ಲ, ಅದು ನಿಮ್ಗೆ ಗೊತ್ತು, ನನಗೇನು ಹೆಚ್ಚು ನಿಮ್ಗೆ ಗೊತ್ತು. ಯಾವ ಇಲಾಖೆ ಒಳಗೆ ನೀವೇ ಬಿತ್ತರಿಸಿರಿ, ಪತ್ರಿಕೆಗಳಿಗೂ ಪ್ರಕಟ ಮಾಡಿರಿ, TV ಒಳಗೆ ಪ್ರಕಟ ಮಾಡಿರಿ, ಯಾವ ಇಲಾಖೆ ಒಳಗೆ ಏನೇನು ರೇಟ್ ಬೋರ್ಡ್ ಫಿಕ್ಸ್ ಆಗೈತೆ. ಅಲ್ಲೇ ವಾಲ್ಮೀಕಿ ಹಗರಣದೊಳಗೆ ಚಂದ್ರಶೇಖರ್ ಅಂತ ಶಿವ ಪಾಪ ಸತ್ನಲ್ಲ, 1-2 ಅಲ್ಲ, ಇನ್ನೂ ಎಷ್ಟು ಜನ ಇವು ಸರ್ಕಾರ ಹಿಂಗೆ ಮುಂದೆ ಸಾಯ್ತಾರಣ. ನೈತಿಕ ಹೊಣೆ ಅಂತ ಅದಕ್ಕೆ ನಾವು ಒಂದಲ್ಲ, SCTP TSP ಯೋಜನೆಯೊಳಗೆ ಸಾವಿರಾರು ಕೋಟಿ SC STಗೆ ನಾವು ಬಜೆಟ್ನೊಳಗೆ ಕಾಯ್ದಂಥ ಹಣನೂ ಕೂಡ ಅದನ್ನು ಬೇರೆ ವರ್ಗಾವಣೆ ಮಾಡಿದರು. ಇವರು 1-2 ಹಗರಣ ಮಾನ ಮರ್ಯಾದೆ ಇತ್ತಪ್ಪ ಅಂದರೆ ಇವರು ತಕ್ಷಣ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇವು ನೈತಿಕ ಹಕ್ಕನೇ ಇಲ್ಲಿ ಇವರು ಮುಂದುವರ್ಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಮ್ಮ ಎರಡೂ ಪಕ್ಷಗಳ ಒಂದೇ ಗುರಿ ಏನಪ್ಪ ಅಂದ್ರೆ ಈ ದೇಶದಿಂದ, ಈ ರಾಜ್ಯದಿಂದ ಭ್ರಷ್ಟಾಚಾರ ತೊಲಗಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರ ಕೆಲಸ ಮಾಡಬೇಕು, ನಮ್ಮ ಗುರಿ. ಮತ್ತು ಈ ಭ್ರಷ್ಟಾಚಾರ ಇವ್ರು ಮಾಡ್ತಿದ್ರೆ ಹಲವಾರು ಹಗರಣಗಳನ್ನು ಇವ್ರು ಮಾಡ್ತಾರೆ, ಇದು ನೋಡ್ಕೊತ ಕುಂದ್ರದ ಅಪೋಸಿಷನ್ ಬೆಂಚ್ನಾಗ ಕುಂತವ್ರು ನಮ್ಮ ಕೆಲಸ ಏನು? ನಮ್ಮನ್ನು ಯಾಕೆ ಆರಿಸಿ ಕಳಿಸ್ಯಾರ? ಸರ್ಕಾರ ಎಲ್ಲಿ ಲೋಪದೋಷ ಮಾಡ್ತದ, ಎಲ್ಲಿ ಅವ್ಯವಹಾರಗಳಾಗ್ತಾವೆ, ಎಲ್ಲಿ SC ST ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಆಗೈತೆ ಅಂಥ ಸಂದರ್ಭಗಳು ನಾವು ಪ್ರತಿಭಟನೆ ಮಾಡಬೇಕಾಗ್ತದ, ಹೋರಾಟ ಮಾಡಬೇಕಾಗ್ತದ. ಅದನ್ನೇ ನಾವು ಮಾಡಾಕತ್ತೀವಿ. ಭ್ರಷ್ಟಾಚಾರ ಅತಿಯಾಗಿದೆ, ಮಿತಿಮೀರಿದೆ, ಮತ್ತು ಅದನ್ನು ನಿಯಂತ್ರಣ ಮಾಡಬೇಕಲ್ಲ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಲ್ಲ, ಬಿಸಿ ತಟ್ಟಿಸ್ಬೇಕಲ್ಲ. ಸದನದೊಳಗೆ ಹೇಳಿದರೆ ಕೇಳಂಗಿಲ್ಲ, ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡೋಂಗಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾವು ಜನರ ಮುಂದೆ ಹೋಗಿ ಹೇಳಬೇಕಾಗ್ತದೆ, ಇಂತಿಂಥ ತಪ್ಪು ಮಾಡ್ಲಿಕ್ಕತ್ತದ, ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಾಕತ್ತೀವಿ. ಆದಷ್ಟು ಬೇಗನೆ ಇವ್ರು ರಾಜೀನಾಮೆ ಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ.